ಬ್ಯಾನರ್ ಅಡಿಯಲ್ಲಿ ಪಿ ಮೂರ್ತಿ ನಿರ್ಮಿಸಿದ ಮತ್ತು ವರಟ ಶ್ರೀ ನಿರ್ದೇಶಿಸಿದ ಕೋರ ಚಿತ್ರವು ಇದೇ ಏಪ್ರಿಲ್ 18ರಂದು ಕನ್ನಡ, ತಮಿಳು ಮತ್ತು ತೆಲುಗು ಭಾಷೆಗಳಲ್ಲಿ ಬಿಡುಗಡೆಯಾಗಲಿದೆ. ರಿಯಾಲಿಟಿ ಶೋ ಖ್ಯಾತಿ ಪಡೆದಿರುವ ಸುನಾಮಿ ಕಿಟ್ಟಿ ಚಿತ್ರದ ನಾಯಕ ನಟರಾಗಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ನಿರ್ಮಾಪಕ ಪಿ ಮೂರ್ತಿ ಅವರು, ಕೊರೆಗಜ್ಜನ ಆಶೀರ್ವಾದದಿಂದ ಆರಂಭವಾದ ಚಿತ್ರ ಕೋರ. ಇದು ನಮ್ಮ ನೆಲದ ಕಥೆ, ಆದಿವಾಸಿ ಬುಡಕಟ್ಟು ಜನಾಂಗ ಹಾಗೂ ರಾಕ್ಷಸನೊಬ್ಬನ ಕುರಿತಾದ ಕಥೆಯೂ ಕೂಡ ಆಗಿದೆ. ಹೆಚ್ಚಿನ ಭಾಗದ ಚಿತ್ರೀಕರಣ ಕಾಡಿನಲ್ಲೇ ನಡೆದಿದೆ. ಸಕಲೇಶಪುರ, ಶೃಂಗೇರಿ, ಉಡುಪಿ, ಮಂಗಳೂರು ಸೇರಿ ಮೊದಲಾದ ಕಡೆಗಳಲ್ಲಿ ಶೂಟ್ ಮಾಡಲಾಗಿದೆ. ನಿರ್ದೇಶಕ ವರಟ ಶ್ರೀ ಅವರು ಒಂದೊಳ್ಳೆ ಕಥೆಯನ್ನು ಮಾಡಿದ್ದಾರೆ. ಸುನಾಮಿ ಕಿಟ್ಟಿ ಉತ್ತಮವಾಗಿ ನಟಿಸಿದ್ದಾರೆ ಎಂದರು. ನಾನು ಕೂಡ ಕಠೋರ ಎಂಬ ಪಾತ್ರದಲ್ಲಿ ಅಭಿನಯಿಸಿದ್ದೇನೆ. ಎಲ್ಲ ಕಲಾವಿದರ ಹಾಗೂ ತಂತ್ರಜ್ಞರ ಸಹಕಾರದಿಂದ ಉತ್ತಮವಾಗಿ ಮೂಡಿ ಬಂದಿರುವ ಈ ಚಿತ್ರ ಏಪ್ರಿಲ್ 18ರಂದು ಕನ್ನಡ, ತಮಿಳು ಮತ್ತು ತೆಲುಗು ಬಿಡುಗಡೆಯಾಗಲಿದೆ. ನಮ್ಮ ಚಿತ್ರಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹವಿರಲಿ ಎಂದು ಅವರು ಹೇಳಿದ್ದಾರೆ. ನಿರ್ದೇಶಕ ವರಟ ಶ್ರೀ ಮಾತನಾಡಿ, ಕೋರ 90 ವರ್ಷಗಳ ಹಿಂದೆ ಪ್ರಕೃತಿಯನ್ನ ದೇವರೆಂದು ಪೂಜಿಸುತ್ತಿದ್ದ ಕಥೆ. ಈಗ ಒಂದು ಸಣ್ಣ ಭೂಮಿಗೆ ಸಹ ಸಂಘರ್ಷ ನಡೆಯುತ್ತದೆ. ಇದು ವಿಶಿಷ್ಟ ವಿಷಯವನ್ನ ಹೊಂದಿರುವ ಕಮರ್ಷಿಯಲ್ ಚಿತ್ರ. ಇದು ಕನ್ನಡ ಚಿತ್ರವಾಗಿದ್ರೂ ಇದು ಎಲ್ಲಾ ಭಾಷೆಗಳೊಂದಿಗೆ ಸಂಪರ್ಕ ಸಾಧಿಸಬಹುದಾದ ಕಥೆ ಎಂದು ಹೇಳಿದ್ದಾರೆ. ಅದಕ್ಕಾಗಿ ನಾವು ಇದನ್ನ ಬಹು ಭಾಷೆಗಳಲ್ಲಿ ಬಿಡುಗಡೆ ಮಾಡುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ. ಕೋರ ಒಂದು ಉತ್ತಮ ಚಿತ್ರವಾಗಿ ನಿಮ್ಮ ಮುಂದೆ ಬರುತ್ತಿದೆ ಎಂದು ಹೇಳಿದ ಸುನಾಮಿ ಕಿಟ್ಟಿ ಪಾತ್ರಕ್ಕೆ ತಮ್ಮನ್ನು ನಾಯಕನನ್ನಾಗಿ ಆಯ್ಕೆ ಮಾಡಿದ್ದಕ್ಕೆ ತಂಡಕ್ಕೆ ಕೃತಜ್ಞತೆ ಸಲ್ಲಿಸಿದ್ರು. ರತ್ನ ಮೂವೀಸ್ ಬ್ಯಾನರ್ ಅಡಿಯಲ್ಲಿ ಪಿ ಮೂರ್ತಿ ನಿರ್ಮಿಸಿದ ಮತ್ತು ವರಟ ಶ್ರೀ ನಿರ್ದೇಶಿಸಿದ ಈ ಚಿತ್ರದ ತಾರಾಗಣದಲ್ಲಿ ಎಂಕೆ ಮಠ, ಮುನಿ, ನೀನಾಸಂ, ಅಶ್ವಥ್, ಯತಿರಾಜ್ ಸೌಜನ್ಯ ನಟಿಸಿದ್ದಾರೆ. ಹೇಮಂತ್ ಕುಮಾರ್ ಸಂಗೀತವಿದ್ದು ಸೆಲ್ವಂ ಛಾಯಾಗ್ರಹವಿದೆ. ತಮಿಳು ಆವೃತ್ತಿಯನ್ನ ಶಾನ್ ವಿತರಿಸಲಿದ್ದಾರೆ ಮತ್ತು ತೆಲುಗು ಆವೃತ್ತಿಯನ್ನ ಬಾಲಾಜಿ ವಿತರಿಸಲಿದ್ದಾರೆ. ಆದಿವಾಸಿ ಬುಡಕಟ್ಟು ಜನಾಂಗದ ಒಂದು ಕಥೆ ಜೀವನ ಆಧಾರಿತವಾಗಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಕಥೆ ಇಟ್ಕೊಂಡು ಪಕ್ಕ ಒಂದು ಮಾಸ್ ಕಮರ್ಷಿಯಲ್ ಸಿನಿಮಾ. ಈ ಸಿನಿಮಾದಲ್ಲಿ ನೀವು ನೋಡ್ಬೋದು, 4 ಫೈಟ್ ಇದೆ, 3 ಸಾಂಗ್ ಇದೆ, ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಪ್ರತಿಯೊಂದು ಸೆಕೆಂಡಲ್ಲೂ ಆಡಿಯನ್ಸ್ಗೆ ಕ್ಯೂರಿಯಾಸಿಟಿ ಕೊಡ್ತದೆ. ಸೊ ಆ ಥರ ಒಂದು ತುಂಬ ಅದ್ಭುತ ಮಾಡಿರ್ತಕ್ಕಂಥ ಸಿನಿಮಾನೇ ಅದು ಕೋರ. ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ, ಕೊರಗಜ್ಜ ಸಾಂಗಿನ ನಾವು ಈ ಸಿನಿಮಾದಲ್ಲಿ ಒಂದು ರೀತಿಯಲ್ಲಿ ತುಂಬ ಅದ್ಭುತವಾಗಿ ತೋರಿಸಿದ್ದೀವಿ. ಯಾಕಂತೇಳಿದ್ರೆ ನಾನು ಮೊದಲೇ ಹೇಳಿದೆ ಕೊರಗಜ್ಜರ ಭಕ್ತ. ಸೊ ಹಾಗಾಗಿ ಈ ಒಂದು ಸಿನಿಮಾ ಶೂಟಿಂಗ್ ನಡೆದಿರೋದು ಎಲ್ಲ ಮಲೆನಾಡಲ್ಲಿ, ಸಕಲೇಶಪುರ, ಹೊರನಾಡು, ಶೃಂಗೇರಿ, ನಮ್ಮ ಉಡುಪಿ ಮತ್ತು ಕುಂದಾಪುರ. ಸೊ ಈ ಭಾಗದಲ್ಲಿ ಎಲ್ಲ ಒಂದು ಫಾರೆಸ್ಟ್ ಎಲ್ಲೆಲ್ಲಿದೆ ಆ ಒಂದು ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ವಿ. ಸೊ ಹಾಗಾಗಿ ಈ ಒಂದು ಸಿನಿಮಾ ನಾವು ಮಾಡಿದಾಗ ಆ ಒಂದು ಸಿನಿಮಾಗೆ ನಾಯಕ ನಟನಾಗಿ ನಮ್ಮ ಸುನಾಮಿ ಕಿಟ್ಟಿ ಅವ್ರನ್ನ ಹಾಕೊಂಡಿದ್ದೀನಿ. ಮತ್ತು ಇದನ್ನು ತುಂಬ ಅದ್ಭುತವಾಗಿ ಡೈರೆಕ್ಷನ್ ಮಾಡಿರೋದು ನಮ್ಮ ವರಟ ಶ್ರೀ ಅವರು. ಮಲೆನಾಡಂದ್ರೆ ಒಂದು ದೈವಗಳು ನಡೆದಾಡುವ ಒಂದು ಊರು ಅಂತ ಹೇಳ್ತೀವಿ. ಖಂಡಿತ ಅದಕ್ಕೆ ಯಾವುದೇ ರೀತಿ ಒಂದು ಅವಮಾನ ಮಾಡ್ತಾರ ಅಥವಾ ಒಂದು ಚ್ಯುತಿ ಆಗಿದ್ರೆ ನಾವು ಆಕ್ಚುಲಿ ನಮ್ಮ ಮಾಡಲೇಬೇಕಾದ್ರೆ ಅದರಲ್ಲಿ ಕಮರ್ಷಿಯಲ್ ಅನ್ನೋದ್ರ ಜೊತೆಗೆ ಕೆಲವೊಂದು ಎಲಿಮೆಂಟ್ಸ್ ಇಟ್ಕೊಂಡು ಮಾಡಬೇಕಾದ್ರೆ ಅದ್ರದ್ದು ಒಂದು ಸೊಗಡು, ಆಮೇಲೆ ಅದ್ರದ್ದು ಒಂದು ತುಂಬಾ ಸೂಕ್ಷ್ಮವಾಗಿ ಅದನ್ನ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಎಲ್ಲರೂ ಒಂದು ದೈವ ಅಂದ್ರೆ ಒಂದು ಎಮೋಷನ್ಸ್ ಇರುತ್ತೆ. ಆ ಎಮೋಷನ್ ಜೊತೆ ಆಟ ಆಡಕ್ ಹೋಗ್ಬಾರ್ದು ನಾವು.